6ನೇ ತರಗತಿ ಮಕ್ಕಳಾದ ನಾವು ನಡೆಸಿಕೊಡುತ್ತಿದ್ದೇವೆ. ಈ ದಿನ ನಾವು ಸಂಕ್ರಾಂತಿ ಹಬ್ಬದ ಬಗ್ಗೆ ಪರಿಚಯಿಸುತ್ತಿದ್ದೇವೆ. ಸಂಕ್ರಾಂತಿ ಎಂದಾಕ್ಷಣ ನೆನಪಾಗುವ ಮಾತಿದು ಎಳ್ಳು ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ನಿಮಗೆ ಗೊತ್ತೇ, ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ, ವಿಜ್ಞಾನ ಇಣುಕು ಹಾಕುತ್ತದೆ, ಸಂಪ್ರದಾಯ ಮಾತಾಡುತ್ತದೆ, ಕೃತಜ್ಞತಾ ಭಾವ ಕೈ ಹಿಡಿಯುತ್ತದೆ. ನಮಗೆ ಒಳಿತಾಗಲಿ, ನಮ್ಮ ಬದುಕಲ್ಲಿ ಸಂಕ್ರಾಂತಿಯಾಗಲಿ ಎಂಬ ಆಶಾವಾದ ಜೊತೆಗೆ ಇರುತ್ತದೆ. ಯುಗಾದಿ, ದೀಪಾವಳಿ, ಈದ್ ಮಿಲಾದ್, ಕ್ರಿಸ್ಮಸ್, ಗೌರಿ ಗಣೇಶ, ಮಹಾಲಯ, ಅಮಾವಾಸ್ಯೆ ಮುಂತಾದವೆಲ್ಲ ಜನಗಳ ಹಬ್ಬ. ಆದರೆ ಸಂಕ್ರಾಂತಿಯ ಸೊಗಸೇ ಬೇರೆ. ಇದು ದನಗಳ ಹಬ್ಬ. ಉಳಿದೆಲ್ಲ ಹಬ್ಬಗಳಲ್ಲೂ ತಾನು ಹೊಸ ಬಟ್ಟೆ ಧರಿಸಿ ಮೆರವ ಮನುಷ್ಯ ಸಂಕ್ರಾಂತಿಯಲ್ಲಿ ಜಾನುವಾರುಗಳ ಅಲಂಕಾರಕ್ಕೆ ನಿಲ್ಲುತ್ತಾನೆ. ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದ ದನ ಕರುಗಳಿಗೆ ಪೂಜೆ ಮಾಡುತ್ತಾನೆ. ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತಾಪಿ ಜನರ ಕೈಗೆ ಬಂದಿರುತ್ತದಲ್ಲ, ಹಾಗೆ ದುಡಿದದ್ದಕ್ಕೆ ದನ ಕರುಗಳಿಗೆ ಥ್ಯಾಂಕ್ಸ್ ವಂದನೆ ಹೇಳಲಕ್ಕೆ ಅವುಗಳನ್ನು ಸಿಂಗಾರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತ ಖುಷಿ ಪಡುತ್ತಾನೆ. ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕಡಲೆ ಮತ್ತು ಕೊಬ್ಬರಿಯನ್ನು ಯಾಕೆ ತಿನ್ನಬೇಕು? ಆದರೆ ಚಳಿಗಾಲದಲ್ಲಿ ಅವಧಿಯಲ್ಲಿ ಚರ್ಮ ಒಡೆದಿರುತ್ತಲ್ಲ, ಆ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗಿ ಚರ್ಮ ಮತ್ತು ಹುರುಪುಗೊಳ್ಳಬೇಕಾದ ಕಳಿಯ ಹೋದ ಕೊಬ್ಬಿನ ಅಂಶದ ಬೇಗನೆ ಸಿಗಬೇಕು. ಎಳ್ಳು, ಕೊಬ್ಬರಿ, ಕಡಲೆಯಲ್ಲಿ ಕೊಬ್ಬಿನ ಅಂಶ ವಿಪರೀತ ಎಂಬಷ್ಟಿದೆ. ಸಂಕ್ರಾಂತಿಯ ನೆಪದಲ್ಲಿ ಎಲ್ಲರೂ ಎಳ್ಳು ಬೆಲ್ಲದ ಮಿಶ್ರಣ ತಿನ್ನುತ್ತಾರಲ್ಲ, ಆಗ ದೇಹವೆಂಬುದು ತಂತಾನೆ ಸರಿಯಾಗಿ ಬಿಡುತ್ತದೆ. ಇದೇ ಸಂಕ್ರಾಂತಿಯ ಹಬ್ಬದ ಎಳ್ಳು ಬೆಲ್ಲದ ಚಿತ್ರ. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಜನವರಿ ತಿಂಗಳ 3ನೇ ವಾರದ 3ನೇ ದಿನದ ಸಸ್ಯಜನ ಕಾರ್ಯಕ್ರಮವನ್ನು 6ನೇ ತರಗತಿ ಮಕ್ಕಳಾದ ನಾವು ಇಂದು ಪರಿಚಯಿಸುತ್ತಿದ್ದೇವೆ. ಇಂದು ನಾವು ಕಟ್ಕವಾಲು ಮಾಡುತ್ತೇವೆ. ಇದು ಬೂದಿ. ಬೂದಿಯನ್ನು ಮನೆಯ ಸುತ್ತ ಬಿಟ್ಟರೆ ಎಲ್ಲ ಭೂತ ಪಿಶಾಚಿಗಳು ಓಡಿ ಹೋಗುತ್ತದೆ. ಇದು ಬೇವಿನ ಎಲೆ. ಇದು ಜಾಸ್ತಿ ಕಾಡಲ್ಲಿ ಬೆಳೆಯುತ್ತದೆ. ಇದನ್ನು ಬಾಗಿಲ ಮುಂದೆ ಸಿಗಿಸಿದರೆ ದೆವ್ವ ಪಿಶಾಚಿ ಯಾವುದು ಬರಲ್ಲ. ಇದು ಅಣ್ಣ ಸೊಪ್ಪು. ಇದನ್ನು ಬಾಗಿಲ ಮುಂದೆ ಹಾಕುತ್ತಾರೆ. ಇದು ಉತ್ತರನ ಸೊಪ್ಪು. ಉತ್ತರನ ಸೊಪ್ಪು, ಮಾವಿನ ಎಲೆ, ಬೇವಿನ ಸೊಪ್ಪು ಮೂರನ್ನು ಕಟ್ಟಿ ಬಾಗಿಲಿಗೆ ಸಿಗಿಸುತ್ತಾರೆ. ಇದೇ ಮಾವಿನ ಎಲೆ. ಬಾಗಿಲ ಮೇಲೆ ತೋರಣ ಕಟ್ಟುತ್ತಾರೆ. ಇದೇ ಆಲ್ಕೋಲ್ ಸೊಪ್ಪು. ಇದೇ ಬೇಲದ ಕಾಯಿ. ಇದನ್ನು ಪೂಜೆ ಮಾಡಿ ಹೆಣ್ಣು ಮಕ್ಕಳ ತಲೆ ಮೇಲೆ ಹಾಕಿ ಪೂಜೆಯನ್ನು ಮಾಡುತ್ತಾರೆ, ಹಾಗೆ ಬಾಗಿಲಿಗೆ ಕಟ್ಟುತ್ತಾರೆ. ಇವಾಗ ನಾವು ಕಟ್ಟು ಕಾವಲನ್ನು ಮಾಡುತ್ತೇವೆ. ಇದೇ ಕಟ್ಟು ಕಾವಲು. ಮತ್ತೊಮ್ಮೆ ಇದು ಬೆಲ್ಲ, ಇದು ಕೊಬ್ಬರಿ, ಇದು ಎಳ್ಳು, ಇದು ತೆಂಗಿನಕಾಯಿ. ಎಲ್ಲರಿಗೂ ಸಂಕ್ರಾಂತಿ